ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಸತ್ಯ ಕೂಡ ಹೊರಗಡೆ ಬೀಳ್ತಿದ್ಯಾ. ಅಣ್ಣ ತಂಗಿ ಇಬ್ರು ಕೂಡ ಭೇಟಿ ಆಗೋದ್ರ ಜೊತೆಗೆ ಶುರುಣನ ಆಗಮನ ಆಗಿದೆ. ಗೌರಿಗೆ ಅಪ್ಪ ಮತ್ತೆ ಅಪ್ಪುವಿನ ಗುಟ್ಟು ರಟ್ಟಾಯ್ತಾ, ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪುಗೆ ಹೆಗ್ಡೆ ಅವರು ಕಾಲ್ ಮಾಡಿದ್ದಾರೆ. ಕಾಲ್ ಮಾಡ್ತಿದ್ದಾಗೆ ನನಗೆ ಇಲ್ಲಿ ಗೌರಿ ಕಾಲೇಜಲ್ಲೇ ಕೆಲಸ ಸಿಕ್ಕಿದೆ ಅಂದಾಗ ಒಳ್ಳೇದೇ ಆಯ್ತು ನೀನು ಅಲ್ಲಿರುವುದು, ಅದರಿಂದಾಗಿ ನೀನು ನನ್ನ ಮಗಳು ಜೊತೆ ಆರಾಮಾಗಿ ನೀನು ನಿನ್ನ ಪ್ರೀತಿಯಲ್ಲಿ ಬೀಳಿಸ್ಕೋಬಹುದು, ಇರೋದೇ 4 ದಿನ ಅಂತಿದ್ರೆ ಹೌದು ನೀವೇನು ನೆನೆಸ್ಬೇಕಾಗಿಲ್ಲ, ನನಗೂ ಕೂಡ ತುಂಬ ಚೆನ್ನಾಗಿ ನೆನಪಿದೆ ನನ್ನ ಅಮ್ಮನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನನಗಿರೋದೇ 4 ದಿನದ ಅವಕಾಶ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಪ್ಪು ಕೂಡ. ನಂತರ ಇಲ್ಲಿ ತನ್ನ ಅಮ್ಮನ ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಗೌರಿ ಬಂದೇ ಬಿಡ್ತಾಳೆ. ಗೌರಿ ಬರ್ತಿದ್ದಾಗೆ ಯಾರ ಜೊತೆ ಮಾತಾಡ್ತಿದ್ಯಾ ಅಪ್ಪು ಅಂತಿದ್ದಾಗೆ ಇಲ್ಲಿ ಅಪ್ಪು ಹೆದರ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಹೆಗ್ಡೆ ಅವರು ದಯವಿಟ್ಟು ಅಪ್ಪು ಕಾಲ್ನ ಕಟ್ ಮಾಡಬೇಡ, ನನ್ನ ಮಗಳು ನನ್ನ ಜೊತೆ ಮಾತಾಡ್ತಿಲ್ಲ, ಬೆಂಗಳೂರು ಕಳಿಸಿದ್ದೀನಿ ಅಂತ, ದಯವಿಟ್ಟು ಅವಳ ಧ್ವನಿನ ಕೇಳಿಸ್ಕೊತೀನಿ ಅಂತಾರೆ. ಹಾಗಾಗಿ ಅಪ್ಪು ಕಾಲ್ ಕಟ್ ಮಾಡ್ದಾಗೆ ಇರ್ತಾರೆ. ಯಾರ ಜೊತೆ ಮಾತನಾಡ್ತಿದ್ದೆ ಅಂದಾಗ ಹಾಗೆ ಮಾತನಾಡ್ತಿದ್ದೆ ಅಂತ ಹೇಳ್ತಾರೆ. ಜೊತೆಗೆ ಸುಮ್ಮನೆ ಆಗಿದ್ದೆಲ್ಲ ಮರ್ತ್ಬಿಡು, ಇನ್ನು ಮುಂದೆ ನೀನು ನಿನ್ನ ಪಾಡಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಲೈಫ್ ಲೀಡ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ ಗೌರಿ. ನಾನಿಲ್ಲಿರುವುದೇ ನಿನ್ಗೋಸ್ಕರ, ನಿನ್ನ ಪ್ರೀತಿನ ಪಡೆಯೋದಕ್ಕೋಸ್ಕರ ಅಂತ ಮತ್ತೆ ಅದನ್ನೇ ಹೇಳ್ತಿದ್ರೆ ನೋಡು ಇದನ್ನೆಲ್ಲ ಬಿಟ್ಟು ಬಿಡು ಅಂತ ಗೌರಿ ಹೇಳೋದಕ್ಕೆ ನಾನು ಬಿಟ್ಬಿಡ್ತೀನಿ ಅಂದ್ರು ಅವ್ರು ನನ್ನನ್ನು ಬಿಡಬೇಕಲ್ಲ ಅಂತ ತಕ್ಷಣ ಈ ಕಡೆ ಗೌರಿಗೆ ಶಾಕ್ ಆಗುತ್ತೆ. ಅಲ್ಲಿ ಹೆಗ್ಡೆ ಅವ್ರಿಗೂ ಕೂಡ ಶಾಕ್ ಆಗಿಬಿಡತ್ತೆ. ನಂತರ ಏನಪ್ಪ ಇದು ಸಿಕ್ಕಾಕೋತಿದ್ದೀವಲ್ಲ ಅಂತ. ನಂತರ ಆ ಕಡೆ ಗೌರಿ ಯಾರು ಬಿಟ್ಬಿಡು ಅಂತ ಯಾರು ನಿನ್ನನ್ನು ಬಿಡೋದಿಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಹೆಗ್ಡೆ ಅವರು ನನ್ನ ಹೆಸರು ಹೇಳ್ಬಿಡ್ತಾರೆ ಅನ್ಕೋತಿದ್ರೆ ಹೃದಯ ಬಿಡಬೇಕಲ್ಲ, ಇದು ನನ್ನನ್ನು ಬಿಡೋದಿಲ್ಲ. ಈ ಹೃದಯಕ್ಕೆ ಪ್ರೀತಿ ಆಗ್ಬಿಟ್ಟಿದೆ ಗೌರಿ ಮೇಲೆ, ಅಂದಮೇಲೆ ಪ್ರೀತಿ ಮಾಡುವ ಅಂತಿದೆ, ಅದಕ್ಕೆ ನಾನು ಪ್ರೀತಿ ಮಾಡ್ತಿದ್ದೀನಿ. ಮನ್ಸಿದ ಮೇಲೆ ಪ್ರೀತಿ ಮಾಡಬೇಕಲ್ವಾ, ಇಲ್ಲ ಅಂದರೆ ಮನ್ಸಿದ್ದು ಏನು ಯೂಸ್ ಅಂತ ಹೇಳ್ತಿದ್ದಾಗಲೇ ಗೌರಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ತಕ್ಷಣ ಹೋಗ್ಬಿಡ್ತಾಳೆ. ನಂತರ ಇಲ್ಲಿ ಹೆಗ್ಡೆ ಅವರು ನೆನಪಿದೆ ಅಲ್ವಾ ಅಂದಾಗ ನೀವೇನು ಪದೇ ಪದೇ ನೆನಪಿಸ್ಬೇಕಾಗಿಲ್ಲ, ನನ್ನ ಅಮ್ಮನ ಉಳಿಸ್ಕೋಬೇಕು ಅಂದರೆ ನನಗೆಲ್ಲವೂ ಕೂಡ ತುಂಬ ಚೆನ್ನಾಗಿ ನೆನಪಾಗತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾನು ನನ್ನ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗಿದ್ರೆ ಒಳ್ಳೆಯದು ಅಂತ ಹೆಗ್ಡೆ ಅವರು ಕಾಲ್ ಕಟ್ ಮಾಡಿದ್ರೆ ಆ ಕಡೆ ಅಜ್ಜಿಗೆ ತುಂಬಾ ಉಪಚಾರ ಮಾಡ್ತಿದ್ದಾರೆ. ಶುರುಣನ ಅಮ್ಮ ಈ ಕಡೆ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅತ್ತೆ ಸೇವೆ ಮಾಡೋದ್ರಲ್ಲಿ ಏನಿದೆ ಅಂತ ರಮಾನ ಹಾಲು ತೊಗೊಂಡು ಬಾ ಅಂದರೆ ಇಲ್ಲಿ ಸೊಸೆನೇ ಹಾಲು ತೊಗೊಂಡು ಬರ್ತಾರೆ. ರಮಾ ಬರ್ತಿದ್ದಾಗೆ ಶಾಕ್ ಆಗುತ್ತೆ, ಇವಳೇ ನಮ್ಮ ಮನೇಲಿ ಎಲ್ಲ ಕೆಲಸ ಸೇವೆ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಅಜ್ಜಿ ಜೊತೆಗೆ ಏನೂ ಕೇಳಬೇಕು ಅಂತ ಅನ್ಕೊಂಡಿದ್ಯಾ ಅನ್ಸುತ್ತೆ ಅಂತಿದ್ದಾಗೆ ಹೌದು ನಮ್ಮ ಶರಣ ಬೆಂಗಳೂರಿಗೆ ಹೋಗಿದ್ದಾನೆ, ಅದಕ್ಕೋಸ್ಕರ ಮಾಣಿಕ್ಯ ಮನೇಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ, ಇಲ್ಲಿ ಆಗಿದ್ದು ಸಾಲದು ಅಂತ ಅಲ್ಲಿ ಕಳಿಸ್ಬಿಟ್ಟು ಏನೇನೋ ಮಾಡೋಕ ಅಂದ್ರಾನ, ಯಾಕೆ ಇಲ್ಲಿ ನನ್ನ ಮಗನ ನೆಮ್ಮದಿ ಕಳೆದಿದ್ದಾಯ್ತು, ಅಲ್ಲಿ ಮಾಣಿಕ್ಯ ಗೌರಿ ನೆಮ್ಮದಿ ಕಡಿಬೇಕು ಅಂತ ಅಂದಾಗ ಅಯ್ಯೋ ಇಲ್ಲಿ ನೆಮ್ಮದಿ ಹಾಳಾಗ್ತಿರೋದು ನಮ್ಮ ಶರಣನಿಂದ ಅಲ್ಲ, ಬಂಗ್ಲಮ್ಮ ಮತ್ತು ಅಪ್ಪುವಿಂದ, ಅವರಿಬ್ಬರಿಗೆ ಏನು ಬೇಕೋ ಅದನ್ನು ಮಾಡಿದ್ರೆ ಖಂಡಿತ ನಾವು ಕೂಡ ಆರಾಮಾಗಿರ್ಬೋದು, ಅವರು ಕೂಡ ನಮಗೆ ತೊಂದರೆ ಕೊಡುವುದಿಲ್ಲ ಅಂದಾಗ ಏನು ಮಾಡಬೇಕು, ಏನು ಮಾತಾಡ್ತಿದ್ಯಾ ನೀನು ಅಂತ ಅಜ್ಜಿ ಕೇಳ್ತಾರೆ. ಅಯ್ಯೋ ಏನಿಲ್ಲ ಅತ್ತೆ, ಆ ಮಂಗ್ಲಮ್ಮಂಗೆ ಏನಾಗಬೇಕು, ಅಪ್ಪು ಮದುವೆ ಆಗಬೇಕು, ಅಪ್ಪು ಮದುವೆ ಆದರೆ ನಮ್ಮ ದಾರಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಏನು ಮಾಡೋದು ಅಂತಿದ್ದಾಗೆ ಪ್ಲಾನ್ ಹೇಳ್ಕೊಡ್ತಾರೆ. ಈ ಕಡೆ ನಾನೇ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಅಜ್ಜಿ ಕೂಡ ಪ್ರಿಪೇರ್ ಆಗಿದ್ದಾರೆ. ನಂತರ ಇಲ್ಲಿ ಗೌರಿ ಮತ್ತೆ ಇಬ್ರು ಕೂಡ ಮಾತನಾಡ್ತಿದ್ದಾರೆ. ಅತ್ತೆ ಮಗಳು ಪೇಪರ್ ಓದ್ತಾನೆ, ಈ ಕಡೆ ಗೌರಿಗೆ ನಿನ್ನ ರಾಶಿ ಸುಪ್ಪವಾಗಿದೆ ಅಕ್ಕ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಏನು ನೀನೇ ಹೇಳ್ತಿರುವಾಗಿದೆ ಅಂದಾಗ ಇರೋದನ್ನೇ ನಾನು ಹೇಳ್ತಿದ್ದೀನಿ, ಜೊತೆಗೆ ಇವತ್ತು ಬಿರುಗಾಳಿ ಬೀಸೋದ್ರ ಮುನ್ಸೂಚನೆ ಸಿಗುತ್ತಂತೆ ನಿನ್ನ ಜೀವನದ್ದು ಅಂತ ಹೇಳಿ ಗಾಬರಿ ಆಗ್ತಿದ್ರೆ ಸರಿಯಾಗಿ ಶುರುಣ ಎಂಟ್ರಿ ಕೊಡ್ತಾರೆ. ಶುರುಣ ಎಂಟ್ರಿ ಕೊಡ್ತಿದ್ದಾಗೆ ಶಾಕ್ ಆಗುತ್ತೆ. ನಾನು ಇಲ್ಲಿ ನಿಮ್ಮ ಜೊತೆ ಇರೋದಕ್ಕೆ ಬಂದಿದ್ದೀನಿ ಅಂದಾಗ ಯಾರು ನಿನ್ನನ್ನು ಇರಿಸ್ಕೋತಾರೆ, ಇಲ್ಲಿರೋರ್ಗೆ ಯಾರಿಗೂ ಕೂಡ ನೀನಿರುವುದು ಇಷ್ಟ ಇಲ್ಲ, ಮೊದಲು ಇಲ್ಲಿಂದ ಹೊರಡು ಅಂತ ಗೌರಿ ಮತ್ತೆ ಆ ಹುಡುಗಿ ಸವಿ ಹೇಳ್ತಿದ್ದಾಳೆ. ಆದರೆ ಇಲ್ಲಿ ಮಾಣಿಕ್ಯನೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತಿದ್ರೆ ಇದು ಮಾಣಿಕ್ಯನ ಮನೆ, ಅವನು ಒಪ್ಕೋತಾನೆ ಅಂತ ಶುಣ್ಣ ಹೇಳಿದ್ರೆ ಮಾಣಿಕ್ಯ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಸವಿ ಹೇಳ್ತಾಳೆ. ಅದಕ್ಕೆ ಈ ಕಡೆ ಮಾಣಿಕ್ಯ ಬಂದಿದ್ದೆ, ಶುಣ್ಣ ಇಲ್ಲಿರ್ಬೋದು ಅಂದ ತಕ್ಷಣ ಗೌರಿ ಮತ್ತೆ ಸವಿಗೆ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಹೇಳ್ತಿದ್ಯಾ ಮಾಣಿಕ್ಯ ನೀನು ಅಂತ. ಅಜ್ಜಿ ಕಾಲ್ ಮಾಡಿ ಇವ್ನು ಇಲ್ಲೇ ಇರ್ತಾನೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಂತರ ಇಲ್ಲಿ ಏನು ತಿಂಡಿ ಮಾಡಿದ್ರ ಅಂದಾಗ ಉಪ್ಪಿಟ್ಟು ಅಂದ ತಕ್ಷಣ ಉಪ್ಪಿಟ್ಟ ವರ್ಲ್ಡಲ್ಲಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ ಅಂಥದ್ರಲ್ಲಿ ಶರಣ ಇದ್ದಾನೆ, ಅವನಿಗೆ ಉಪ್ಪಿಟ್ಟು ಮಾಡೋದಾ, ಇದಂತೂ ಸರಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಯಾರು ಕೂಡ ಇಲ್ಲಿ ಊಟ ಮಾಡೋದು ಬೇಡ, ಹೊರಗಡೆ ಹೋಗೋಣ ಅಂತಿದ್ದಾಗೆ ಹೊರಗಡೆ ಹೋಗೋಣ ಎಲ್ಲ ಕೂಡ ತಿಂಡಿ ಮಾಡೋಣ ಅಂತ ಹೇಳಿ ಸವಿ ಕೂಡ ಕೊಡ್ತಿದ್ದಾಳೆ. ಇಲ್ಲಿ ಗೌರಿ ಮತ್ತೆ ಮಾಣಿಕ್ಯಗೆ ಸಿಗ್ನಲ್ ಕೊಡ್ತಾಳೆ, ಈ ಕಡೆ ಹೇಗಾದ್ರೂ ಮಾಡಿ ಶುಣ್ಣನ ಹೊರಗಡೆ ಹಾಕೋದಕ್ಕೆ ಇದೇ ಸರಿಯಾದ ಸಮಯ ಅಂತ. ನಂತರ ಆ ಕಡೆ ತಂಗಿ ಅರ್ಚನಾ ಯಾವ ಕಾಲೇಜಲ್ಲಿ ಅಪ್ಪು
ವರ್ಕ್ ಮಾಡ್ತಿದ್ದಾನೋ ಅದೇ ಕಾಲೇಜ್ಗೆ ಕಾಂಪಿಟೇಷನ್ಗೆ ಅಂತ ಫ್ರೆಂಡ್ ಜೊತೆ ಬಂದಿದ್ದಾಳೆ. ನಂತರ ಈ ಕಡೆ ಅಣ್ಣ ಕೂಡ ಕಾಲ್ ಮಾಡಿ ಮಾತಾಡ್ತಾರೆ, ಹುಷಾರು ಹಾಗೆ ಹೀಗೆ ಅಂತ. ನಂತರ ತಾನು ಮಂಗಳೂರಲ್ಲಿ ಇದ್ದೀನಿ ಅಂತ ಅಲ್ಲೂ ಕೂಡ ಹೇಳ್ತಾರೆ. ಬೆಂಗಳೂರಲ್ಲಿ ಇರೋದಲ್ಲ, ಅರ್ಚನಾ ಯಾವ ಕಾಲೇಜಲ್ಲಿದ್ದಾಳೋ ಅದೇ ಕಾಲೇಜ್ ಕ್ಯಾಂಟೀನಲ್ಲಿ ತಿಂತಿದ್ರೆ ಮಂಗಳೂರಲ್ಲಿ ತಿಂತಿದ್ದೀನಿ ಅಂತ ಡ್ರಾಮಾ ಮಾಡ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ. ನಂತರ ಸರಿ ನನಗೆ ತಡ ಆಗ್ತಿದೆ, ನಾನು ಕಾಲೇಜ್ ಕ್ಯಾಂಪಸ್ ಹತ್ರ ಆಫೀಸ್ ಹತ್ರ ಹೋಗಬೇಕು ಅಂತ ಹೇಳಿ ಅರ್ಚನಾ ಕಾಲ್ ಕಟ್ ಮಾಡಿ ಕಾಂಪಿಟೇಷನ್ಗೆ ಬಂದಿದ್ದೀವಿ ಅಂತ ಆಫೀಸ್ಗೆ ಹೋಗ್ತಾರೆ. ನಾವು ನಿಮಗೆ ಇಲ್ಲೇ ಸ್ಟೇ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಹಾಸ್ಟೆಲ್ ಅಲ್ಲಿ ನಿಮಗೆ ಒಂದು ರೂಮ್ ಅಲರ್ಟ್ ಮಾಡಿರ್ತೀವಿ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ನಂತರ ಆ ಆಫೀಸರ್ ಇದೇ ಅಪ್ಪುಗೆ ಕಾಲ್ ಮಾಡಿ ನಮ್ಮ ಕಾಂಪಿಟೇಷನ್ಗೆ ಬಂದಿರ್ತಕ್ಕಂಥ ಹುಡುಗಿಯರಿಗೆ ನಾವು ಇಲ್ಲೇ ಸ್ಟೇ ಅಲರ್ಟ್ಗೆ ರೆಡಿ ಮಾಡಿದ್ದೀವಿ, ಹಾಗಾಗಿ ಆ ರೂಮ್ ಕೀಲ್ಸ್ ಎಲ್ಲ ನಿನ್ನ ಹತ್ರನೇ ಇದೆ, ಹೋಗಿ ಅವ್ರಿಗೆ ಕೀ ಕೊಟ್ಟು ರೂಮ್ ತೋರಿಸು ಅಂತಾರೆ. ಸರಿ ಅಂತ ಹೇಳಿ ಇಲ್ಲಿ ಅಪ್ಪು ಕೀ ತೊಗೊಂಡು ಬರ್ತಾ ಇದ್ರೆ ಇದೇ ಹಾಸ್ಟೆಲ್ ಹತ್ರ ಅರ್ಚನಾ ಮತ್ತೆ ಫ್ರೆಂಡ್ ಬರ್ತಿದ್ದಾಳೆ. ಅಣ್ಣ ತಂಗಿಯ ಮುಖಾಮುಖಿ ಆಗೋ ಸಾಧ್ಯತೆ ಇದೆ. ಈ ಕಡೆ ಅಜ್ಜಿ ಕೂಡ ಯಾರಿಗೋ ಕಾಲ್ ಮಾಡಿ ಅಪ್ಪುಗೆ ಹುಡುಗಿ ನೋಡು ಶಾಸ್ತ್ರಕ್ಕೆ ಮುಂದಾಗ್ತಾ ಇದ್ರೆ ಈ ಕಡೆ ಅಪ್ಪು ತನ್ನ ತಂಗಿಗೆ ರೂಮ್ ತೋರಿಸೋದಕ್ಕೆ ಬರ್ತಿದ್ದಾರೆ. ಹಾಗಿದ್ರೆ ತನ್ನ ತಂಗಿ ಭೇಟಿ ಆಗೇ ಬಿಡುತ್ತಾ, ತಂಗಿಗೆ ಅಣ್ಣ ಬೆಂಗಳೂರಲ್ಲಿ ಇರೋ ವಿಷಯ ಗೊತ್ತಾಗುತ್ತಾ, ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.